ಹರಿವು ಕೇಳಾಕತ್ತತಿ ನಿಮ್ಮ ಅಣ್ಣಂದು. ಎಷ್ಟು ಅರ್ಬಟ್ಟಿಗೆ ನೋಡಿ. ಹೋಲ್ ಬಿಡೆ ಸಕ್ಕು ಸೂಪರಾಗಿ ಕಾಣಕತ್ತೀರಿ. ನಿಜವಾಗ್ಲೂ ಭಾಳ ಚಂದಾಗಿರಿ ನೀವು. ಇದೇನ್ರಿ ಹೊಸದು? ನೀವು ಅಷ್ಟೇ, ನೀವು ಚಂದ ಕಾಣಕತ್ತೀರ, ಅರ್ಬಟ್ಟಿಗಿರಿ. ಮುದ್ಕನ್ ಮುದ್ಕಿ ನೋಡ್ರಿ ಹೆಂಗೆ ಹೊಗಳ್ಕೊಳಕತ್ತಾವ. ಮುದಿ ಹುಚ್ಚು ಹೆಚ್ಚಾಗೈತಿ ಉಕ್ಕ. ಅಯ್ಯೋ, ಈ ಮುದುಕಿ ನೋಡಕ್ಕೆ ಬಂದೀವಿ ನಾವು ಬಂದಿರೋದು ಆಸ್ತಿ ಸಂಬಂಧ. ಆಸ್ತಿ ಕಬಳಿಸ್ಕೊಂಡು ಹೋಗ್ಬೇಕು ಹೆಂಗಾರ ಮಾಡಿ, ಇಲ್ಲ ಅಂದ್ರೆನ ಇದು ಬೇರೆದವ್ರ ಪಾಲಾಗುತ್ತೆ. ಅದು ಮಾತ್ರ ಕರೆನ. ಇದೇನ್ರಿ ಅರ್ಬಟ್ಟದ ನಿಮ್ಮ ಅಣ್ಣನ ಹೆಂಡತಿ? ಕರೆ ಚಸ್ಮಾ ಹಾಕ್ಕೊಂಡು ಅರ್ಬಟ್ಟದ. ಮಮ್ಮಿ ಅಂಕಲ್ ಆಂಟಿ ಎರ್ಬಟ್ಟಾಗ್ಯಾರ. ಆಕಿನ್ ನೋಡು ಹೆಂಗೆ ಗಪ್ ಚುಪ್ ನಿಂತ. ಒಂದು ಈಟ್ರ ಮಾತಾಡ್ತಾಳ ನಮ್ಮನ್ನ. ಈಗ ಇಷ್ಟ ಐತಿಕಿದ, ಮುಂದೆಷ್ಟಿರಬಾರ್ದು. ಇದನ್ನ ನೋಡಿ ನಮ್ಮ ಅಣ್ಣನ ಸ್ವಲ್ಪ ನಮ್ಮನ್ನ ಹೊಳ್ಳಿ ನೋಡ್ತೈತೆ, ಬರೀ ಆಕೆ ಕೂಡ ಮಾತಾಡಕ್ಕೆ ಬಿಡ್ಕೊಂತತಿ. ನಿಮ್ಮದು ಫೋಟೋ ತೆಗೆಸ್ಕೊಳೋದಾಗಿತ್ತಂದ್ರೆ ಊಟಕ್ಕೆ ಹೋಗ್ರಿ, ಮತ್ತು ಬೇರೆದವರು ಫೋಟೋ ತೆಗೆಸ್ಕೊಂತಾರೆ, ಹೌದಿಲ್ಲ? ಹೆಂಗೆ ಮುಖ ಕೊಡೋದಂಗೆ ಮಾತಾಡ್ತಾಳೆ ನೋಡಿಕಿ. ಅಯ್ಯೋ ಭಾರಿ ಅದ ನೋಡಿಕಿ ಹೆಂಗಂತ ನೋಡ್ರಿ. ಮುಗೀತು, ಈಗ ಏನಾರ ಕಬಳಿಸಿದ್ರೆ ಕಬಳಿಸಿ ಹೋತು, ಇಲ್ಲ ಅಂದ್ರನ ಈ ಆಸ್ತಿ ನಮ್ಮ ಕೈ ಸಿಕ್ಕಂಗನ. ಆಯ್ತು ವೈನಿ. ಅಣ್ಣ ಭಾಳ ಚಂದ ಕಾಣಕತ್ತೀಯಪ್ಪ. ವೈನಿ ನೀವು ಭಾಳ ಸೂಪರಾಗಿ ಕಾಣಕತ್ತೀರಿ. ನಿಮ್ಮ ಅಕ್ಕ ಹೆಂಗೆ ಬೆನ್ನಿ ಹಚ್ಚಕತ್ತಾಳ ನೋಡು ನಿಮ್ಮ ಅಣ್ಣಗೆ. ಆಕೆ ಬೆನ್ನಿ ಹಚ್ಚಕತ್ತಾಳ, ನೀನು ಅದಕ್ಕೆ ಬೆನ್ನಿಗಟ್ಟು ಮಸಾಲೆ ಹಾಕಿ ನೀನು ಹಚ್ಚು. ನೀನು ಯಾರು ಬೇಡ ಅಂದಾರ? ಹೌದು, ಬಾವಾರ್ ಮಾತ್ರ ಭಾಳ ಚಂದ ಕಾಣಕತ್ತಾರ. ಏನು ಈಗ ಒಂದು 22, 23 ವಯಸ್ಸಿನವ್ರ ಗತಿ ಕಾಣಕತ್ತಾರ ನೋಡು ಬಾವಾರ್. ಅಕ್ಕನೂ ಚಂದ ಭಾಳ ಕಾಣಕತ್ತಾರ. ಆದರೆ ಅಕ್ಕ ಇವು ಚಸ್ಮಾ ತೆಗೆದ್ರೆ ಚಂದ ಕಾಣ್ತಿತ್ತು. ಆ ಚಸ್ಮಾ ತೆಗೆದು ಬಿಡ್ರಿ ಅಕ್ಕ. ಈ ಚಸ್ಮಾ ಹಾಕ್ಕೊಂಡ್ರೆ ನನ್ನ ಎಲ್ಲರೂ ಗುರುತು ಹಿಡಿತೋರ್ತಂಗೆ, ಇಲ್ಲಾಂದ್ರೆ ಗುರುತು ಹಿಡಿಯಂಗಿಲ್ಲ. ಇಲ್ಲ ಚಂದ ಕಾಣಕತ್ತೀರಿ. ಅಣ್ಣ ಇಲ್ಲಿ ಮದುವೆ ಬಂದಾರು ಎಲ್ಲರೂ. ನಿಮ್ಮ ಅಣ್ಣಗೆ ಒಬ್ಬಾಕೆ ತಂಗಿ ಅಂತಂತೆ. ನಿಮ್ಮಣ್ಣ ನಿನಗೇನು ಬಂಗಾರ ತಂದಿಲ್ಲನ ಅಂಥೇಳಿ ಎಲ್ಲರೂ ಕೇಳಾಕತ್ತಿದ್ರಣ್ಣ. ಬಪ್ಪರೇ ಜಾಪ ಓದ್ಲಿಕ್ಕೆ ನಿಮ್ಮ ಅಂಬುಜಕ್ಕ ನೋಡ್ರಿ ಎಷ್ಟು ಜಾಬದಿದಾಳ. ಅದಕ್ಕೆ ನಾ ಅಂದೆ ಬಂಗಾರ ಯಾಕೆ ಕೊಡ್ಸೋದ್ಬೇಕು, ಬಂಗಾರದಂತ ನಮ್ಮ ಅಣ್ಣನ ಅದಾನಲ್ಲ ಅಂತ ಅಂದೆನ. ಆದರೆ ಇಲ್ಲಿಯವ್ರು ಎಲ್ಲರೂ ಅನ್ನಕತ್ರ, ಇಲ್ಲ ಗಂಡು ಮಕ್ಳು ಲಗ್ನ ಮಾಡಿದ್ರೆ ಬಂಗಾರ ಕೊಡ್ತಾರ ಅಂತಂದ್ರು. ನಾನು ಬ್ಯಾಡ ಅಂತಂದೆನ. ಅಂಬುಜ, ನಮ್ಮಣ್ಣ ನಮಗೆಲ್ಲ ಜೀವನಾನ ತೀರಾನ, ನಮ್ಗೆ ಯಾಕೆ ಬಂಗಾರ ಬೇಕವು ಅಂತ ಅನ್ಬೇಕಿಲ್ಲ ನಿನಗೆ ಅಂದಾರ ಮುಂದೆ. ಹೆಂಗೆ ಮಾತಾಡ್ತಾವ ನೋಡು. ಶಟಂ ಬಾಂಬ್ ಹೋಗಿತಾವ. ಇವ ನಮ್ಮ ಅಣ್ಣ ನೋಡು ಗುಪ್ನ ನಿಂತಾನ, ಏನು ಮಿಸ್ಕೋವಲ್ಲ. ಬರೋಬ್ಬರಿ ಆಟಂ ಬಾಂಬ್ ಹಾರಿಸಿದ್ ನೋಡಪ್ಪ. ಈಗ ಬಂಗಾರ ಮಾಡ್ಸೋಕ್ಕಾಗಿಲ್ಲ, ಹೋಗ್ಬೇಕಾದ್ರೆ ಮಾಡಿಸ್ತೀನಿ ತಗೋರುವ ಬಂಗಾರನ. ಅಯ್ಯೋ ಆಕಿನೇ ಹೇಳಕತ್ತಾಳಲ್ರಿ ಅಂಬುಜ, ಬಂಗಾರದಂತ ಅಣ್ಣನ ಅದನ, ನನಗೆ ಬಂಗಾರ ಮ್ಯಾಗ ಆಸೆ ಇಲ್ಲ ಅಂತ ಅನ್ನಕತ್ತಾಳ. ಮತ್ತೆ ಯಾಕೆ ನೀವು ಬಂಗಾರ ಮಾಡಿಸ್ಕೊಡ್ತೀರಿ? ಬ್ಯಾಡ್ ಬಿಡ್ರಿ. ಇದಕ್ಕೆ ಕಲ್ಲೋಗದ್ಲು. ಇಷ್ಟಕ್ಕೆ ಕಲ್ಲೋಗ್ಯಾಕತ್ತಾಳ ಅಂದ್ರೆ ಯವ್ವ ಮುಂದೆ ಆಸ್ತಿ ಇಷ್ಟು ಕೊಡ್ತಾಳ. ಈಗ ನಮ್ಮ ಅಣ್ಣನ ನೈಸ್ ಮಾಡಿ ಆಸ್ತಿ ತೊಗೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಏನೂ ಗಿಟ್ಟಂಗಿಲ್ಲ ನಮ್ಗೆ. ಈಗ ನೋಡು ಎಲ್ಲರೂ ನಮ್ಮ ಮನೆಗೂ ಕೇಳಾಕತ್ತಾರ ಅಂಬುಜ, ಒಬ್ಬಾಕಿ ತಂಗಿ ಅಂತ. ಆಕಿ ಏನು ಆಯಾರ ಮಾಡಿಲ್ಲನ ಅಣ್ಣಗೆ? ಆಕಿ ಏನು ಬಂಗಾರ ತಂದಿಲ್ಲನ ಅಂತ ಕೇಳಾಕತ್ತಾರವ. ಹೆಂಗೀಗ ಏನ ಇವಂಗೆ ಹೊಟ್ಟಸತ್ತಂತ ಊಟಕ್ಕೆ ಹೋಗಿ ತಗೋಪ್ಪ. ಏನು ಉತ್ತರನ ಕೊಡಲಿಲ್ಲ ನಿಮ್ಮ ಅಂಬುಜಕ್ಕ, ಓಡಿ ಹೋದ್ಲು ಆಕೆ. ಹಂಗೆ ನಾವು ತಂದಿದ್ದು ಉಂಗ್ರ ಕೂಡ ಅಲ್ಲಿ ಅಣ್ಣಗ. ಅಕ್ಕ ನಾನು ಇವರು ನಿಮಗೆ ಅಂತ ಹೇಳಿ ಉಂಗ್ರ ತೊಗೊಂಬಂದೀವಿ, ತಗೊಳ್ರಿ. ಅಯ್ಯೋ ನಿನ್ನ ಮ್ಯಾಮ್ ಭಾಳ ಪ್ರೀತಿದಳ ಅಣ್ಣ. ನಿಮ್ಮ ಅಣ್ಣ ಇಷ್ಟೆಲ್ಲ ಮಾಡ್ಯಾರ, ಆಗ ಬರೀ ಕೈಲೇ ಹೋಗುದನ ಅವ್ರ ಮದುವೆಗೆ ಅಂತೇಳಿ ಮತ್ತೆ ಕಪಲ್ ರಿಂಗ್ ತೊಗೊಂಡ್ಲ. ಆದರೂ ಇದನ್ನೆಲ್ಲ ಎದಕ್ಕೆ ತರಕ್ಕೆ ಹೋಗಿದ್ರಿ ಬಿಡಪ್ಪ. ಅಯ್ಯೋ ಇದೆಲ್ಲ ನಿಮ್ಗಿನ್ನ ಹೆಚ್ಚಿಂದನ್ರಿ ಮಾವರ. ಹೇಳ್ರಿ ಇವ್ರಿಗಂತ ಇಷ್ಟೆಲ್ಲ ಮಾಡಿರಿ ನೀವು. ಇಟ್ಟು ಕೊಟ್ಟು ನೈಸ್ ಮಾಡೋದು ಬೇಡ ಅಂದ್ರೂ ಇಷ್ಟು ಧೂಮ್ಧಾಮಾಗಿ ಅರೇಂಜ್ಮೆಂಟ್ ಮಾಡಿಬಿಟ್ಟಾವ ನೋಡು. ಏನೋ ಪಾರವನ ಅಂತೀನಿ. ಪಾರವ ಬರ್ರಿ, ನಿಮ್ಮ ಫೋಟೋ ತೆಗೆಸ್ಕೊ ಬರ್ರಿ. ನಾ ಮಾತ್ರ ನಮ್ಮ ಸಕ್ಕು ಡಾರ್ಲಿಂಗ್ ಮೊದ್ಲ ನಿಂದ್ರವ. ಸಕ್ಕು ಡಾರ್ಲಿಂಗ್ ಇವತ್ತು ಸೂಪರು. ಮಂದೆಲ್ಲ ಏನು ತಿಳ್ಕೊಳಕಿಲ್ಲ, ಹಗರ್ಕ ಮಾತಾಡ. ಸಾರಿ ಇನ್ನು ಮ್ಯಾಗಿದ್ದ ಸಕ್ಕು ಡಾರ್ಲಿಂಗ್ ಅನ್ನಂಗಿಲ್ಲ. ಇನ್ನು ಮ್ಯಾಗಿದ್ದ ನೀನು ನನ್ನ ಡಾರ್ಲಿಂಗ್ ಅಲ್ಲ, ಅತ್ತಿ ಅಂತ ಕರಿತೀನಿ. ಮತ್ತು ಮಾವಾರು ಮಗ್ಲ ನಿಂತಾರ ತಪ್ಪು ತಿಳ್ಕೊಂಡಾರ. ನನ್ನ ಅತ್ತಿ ಅಂತ ಕರಿಬೇಡ, ಬೇಕಾದ ಅನ್ಕೊಂಡ್ರಕ್ಕ. ನೀ ಸಕ್ಕು ಡಾರ್ಲಿಂಗ್ ಅಂತ ಕರೆದ್ರ ನಂಗೆ ಭಾಳ ಇಷ್ಟ. ಹುಡುಗಿ ಎಲ್ಲಿ ಬಿಟ್ರಿ? ದೊಡ್ಡಮ್ಮರ ಭಾಳ ಹಾಳಾಕತ್ತಿದ್ದಾಳ್ರಿ, ಅವನ ಕೈ ಕೊಟ್ಟೇನ್ರಿ. ವೈನಿ ಎತ್ತಾಗೋದ್ಲೇನ ಒಂದು ಫೋಟೋ ತೆಗೆಸ್ಕೋಬೇಕಂದ್ರೆ ಎತ್ತಾಗೋದು ನಿಂತಲೇನ ಒಂದು ಫ್ಯಾಮಿಲಿ ಫೋಟೋ ಚಂದ ಅನಿಸ್ತಿದ್ದಿಲ್ಲ. ಊರಾಗಿದ್ದ ಯಾರೋ ಬಂದಾರಿ, ಅವ್ರು ಮಾತಾಡ್ಸಕತ್ತಾರ್ರಿ. ಬರ್ರಿ ಅಂತಂದೆ, ಹಿಂದೆಗಡೆ ಹೋಗಿ ಫೋಟೋ ತೆಗೆಸ್ಕೊಂಬರ್ತೀನಿ ಬಿಡ ತಂಗಿ ಅಂತಂದ್ರಿ. ನಾನು ಪಿಂಕ್ ಕಲರ್ದು ಜುಬ್ಬ ಮತ್ತು ಬಿಳೆ ಒಲ್ಲಿ ತೆಗೆದಿಟ್ಟಿದ್ದೆ. ಹೋಗಿ ಕೆಂಪ ಹಸ್ರ ಹಾಕೊಂಡಿರಲ್ರಿ, ಅದನ್ನ ಬಿಟ್ಟು ಇದನ್ನ ಯಾಕ್ರಿ ಹಾಕೊಂಡ್ರಿ? ಅದು ಬಾ ಮಬ್ಬ ಆತದ, ಅದಕ್ಕೆ ಒಂದಿಟ್ಟು ಜಗಮಗಿರ್ಲಿ ಅಂತೇಳಿ ಕೆಂಪ ಹಸ್ರ ಹಾಕೊಂಡ್ಬಿಟ್ಟೆ. ಚಂದ ಕಾಣವಲ್ದು ಅಪ್ಪಾರು. ಭಾಳ ಚಂದ ಕಾಣಕತ್ತೀರಿ. ನಾನು ಸೀರೆ ಮ್ಯಾಚಿಂಗ್ ಜುಬ್ಬ ತೆಗೆದಿಟ್ಟಿದ್ದೆ, ಅದನ್ನ ಬಿಟ್ಟು ಇದನ್ನ ಹಾಕೊಂಡಾರ. ಪರವ ಇವು ಏನು ಹೊರಿಸಿ ನಿಂದ್ರಿಸಿರಿ ಅವ, ನನಗೆಲ್ಲ ವಜ್ಜೆ ಹಾಕತ್ತವ. ನಮ್ಮ ಮಮ್ಮಿ ಇಂಥವು ಇವ್ ಹಾಕೊಂಡೇ ಇಲ್ಲ.
ಈ ಜಡಿ ತುಂಬ ಹೂವು ಇಡ್ಸಿರಿ ಒಂಥರ ಇದು ಕೊಳ್ಳೆಲ್ಲ ತಿಂದು ಬಿಡಕತ್ತತಿ ಬೇ ನನಗೆ ಗಾವನ ಆಗವಲ್ಲು ತೆಗೆದು ಬಿಡ್ರಿ ಬೇ ಇವನ್ನೆಲ್ಲ ಸಾಮಾನ ಸಟ್ಟಿನ. ಈ ಸಕ್ಕು ಡಾರ್ಲಿಂಗ್ ಇವತ್ತು ನಿನ್ನ ಮದುವೆ ಐತಿ ಅದಕ್ಕೆ ಹಾಕ್ಯಾರ ಚಂದ ಕನಕತ್ತಿ ಸುಮ್ಮಿರು. ಇವತ್ತು ನಾವು ಹೇಳ್ದಂಗೆ ನೀ ಕೇಳ್ಬೇಕು. ಏನು ಹೇಳ್ದಂಗೆ ಕೇಳೋದಯ್ಯಪ್ಪ, ಒಟ್ಟ ನನಗಂಕರು ಗಾವನ ಆಗವಲ್ದು ಒಂಥರ ಹೆಂಗೆ ಆಗಕತ್ತತಿ. ಯಾವಾಗ ಇವನ್ನೆಲ್ಲ ಬಿಚ್ಚಿ ಹೋಗದೇನೆ ಅಂತ ಅನ್ಸಕತ್ತತಿ ನನಗೆ. ಫೋಟೋದಾಗ ಹೊಟ್ಟಿ ಕಾಣಬಾರ್ದು ಅಂತೇಳಿ ಉಸಿರು ಗಟ್ಟಿ ಹಿಡಿದಿರೇನ ಉಸಿರು ಬಿಡ್ರಿ. ಅಣ್ಣನ ಒಟ್ಟ ಮಾತಾಡ್ಸಂಗಿಲ್ಲ ಅಂತಂದಿ, ಈಗ ಮದ್ವೆಗೆ ಹೆಂಗೆ ಬಂದಿ ನೀನು? ನೀ ಹೆಂಗೆ ಬಂದೆವು ನಾನು ಹಂಗೆ ಬಂದೆವ. ಅಂಬುಜಕ್ಕ ನೀನು ನಮ್ಮ ಮುಂದೆ ಏನು ಹೇಳಿ ನಾನು ಹೋಗಂಗಿಲ್ಲ ಅಣ್ಣನ ಮದ್ವೆಗೆ ಅಂತ ಹೇಳಿಲ್ಲ. ಓ ನೀರೇ ಏನು ಸಾಧ್ಯ ಅದೇನ ನೀನು? ನಾನು ಮದ್ವೆಗೆ ಹೋಗಂಗಿಲ್ಲ ಅಂತ ಹೇಳಿದಲ್ಲ, ಈಗ ಕಳ್ಬೇಕಿನ ಗತಿ ಹೆಂಗೆ ಓಡಿ ಬಂದಿ? ಅಯ್ಯೋ ಬಿಡ್ರಿ ಅದನ್ನು, ಬಂದಿದ್ದಾಯ್ತು ಈಗ ಮದ್ವೆಗೆ. ಅರಿ ಆಗಿಲ್ಲ ಯಾರೋ ಕಾಲ್ ಮಾಡಿದ್ರು, ನೀವು ಪಿಕ್ಕ ಮಾಡಲಿಲ್ಲ, ಏನು ಪದೇ ಪದೇ ಕಾಲ್ ಮಾಡ್ತಾ ಇದ್ರು? ನಮ್ಮ ರವಿಯನ್ನ ಫೋನ್ ಮಾಡಿದ್ದ. ಓ ಏನು ಗೊತ್ತಾಗೈತಿ ಏನು ರವಿ ಅನ್ನಗೆ? ಅದು ಏನೇನಪ್ಪ ಒಟ್ಟು ಹೊಳ ಫೋನ್ ಹಚ್ಚಕತ್ತಿದ್ದ, ಎಲ್ಲಿ ಕತಿಯಪ್ಪ ಅಂತೇಳಿ ನಾನು ಎತ್ತಕ್ಕೆ ಹೋಗಲಿಲ್ಲ. ಅವ್ನಿಗೆ ಇಷ್ಟು ಗೊತ್ತಾತಂದ್ರೆ ಮುಗಿದು ಹೋಯ್ತು, ನಮ್ಗಿನ್ನ ಮೊದಲು ಬಂದು ನಿಂದಿರ್ತಾನೆ. ಬರೀ ಆಲ್ತು ಪಾಲ್ತು ಮಾತಾಡ್ತಿರೋ ಏನು? ಎದಕ್ಕೆ ಬಂದೀವಿ ಆ ಕೆಲಸ ಮಾಡ್ತಿರೋ. ಈಗ ನಾವು ಜಗಳ ಮಾಡ್ಕೊತ ಕುಂತ್ರ ಆಗಂಗಿಲ್ಲ. ಅದಕ್ಕೆ ನಾ ಏನಂತೇನಂದ್ರೆ ಒಂದು ಸ್ವಲ್ಪ ನಾವು ಇಬ್ಬರು ಹೊಂದಾಣಿಕೆಯಿಂದ ಇರೋಣ. ಈಗ ಅಣ್ಣನ ಮದುವೆ ಆಗತ್ತಲ್ಲ ಆ ಸಕ್ಕುಪಾಯಿ ಭಾಳ ಬೆರಿಕಿದಾಳೆ. ಮದುವೆ ಅಂಕರು ಆಯಿತು, ಇನ್ನಂಕರು ನಮ್ಮನ್ನ ಹಳ್ಳಿನೂ ನೋಡ್ಸಂಗಿಲ್ಲ, ಮಾತಿನಾಗಂಕರು ಒಟ್ಟು ಸಿಗಂಗಿಲ್ಲ, ಅಷ್ಟು ಬೆರಿಕಿದಾಳಕಿ. ಮಾತು ಮುತ್ತು ಪೋಣಿಸ್ದಂಗೆ ಅಕ್ಕವು, ಅಷ್ಟು ಚಾಲು ನೋದಾಳಕಿ. ಅದಕ್ಕೆ ನಾ ಏನಂತೀನಂದ್ರೆ ಹೆಂಗಾರ ಮಾಡಿ ನಾಟಕ ಮಾಡಿ ಅಣ್ಣನ ಕೈಲೇ ಆಸ್ತಿ ಅದನ್ನು ಸ್ವಲ್ಪ ಬರೆಸ್ಕೊಂಡ್ಬಿಡೋನು, ಹೌದಿಲ್ಲ? ನಾಳೆ ಅವಂಗೆ ಮಕ್ಕಳನ್ನೂ ಆಗಲಿ. ಇಷ್ಟು ವಯಸ್ಸಾಗಿಂದ ಏನು ಮಕ್ಕಳಾಗ್ತಾವೆ ಹೇಳ? ಹೌದು ಇಷ್ಟು ವಯಸ್ಸಾಗಿಂದ ಅದೇನು ಮಕ್ಕಳಾಗ್ತಾವೆ? ಈ ಆಸ್ತಿ ಎಲ್ಲ ಬೇರೆಯವ್ರ ಪಾಲಾಗತ್ತೆ ನೋಡು. ಅದಕ್ಕೆ ನಾ ಹೇಳ್ತೀನಿ, ನಾವು ಕಚ್ಚಾಡೋದು ಬೇಡ, ಅಣ್ಣನ ಕೂಡ ಹೆಂಗಾರ ಮಾಡಿ ಅದಕ್ಕೆ ಆಸ್ತಿ ಬರ್ಸ್ಕೊಂಡು ಹೋಗ್ಬಿಡೋನು. ಅವ್ನು ಹೆಂಗಾದ್ರೂ ಪೆನ್ಷನ್ ರೊಕ್ಕ ಬರ್ತೈತಿ, ಆ ಮುದುಕಿ ಕೂಡ ಜೀವನ ಮಾಡವಲ್ನಕ್ಕ. ಮೊನ್ನೆ ರವಿಯನ್ನ ಬಂದು ಕೇಳಿದ್ನಂತ, ಅದಕ್ಕೆ ಬಾಯಿ ಬಂದಂಗೆ ಮಾತಾಡೇನಂತ ಅನ್ನ. ಈಗ ನಮಗೆ ಕೊಡ್ತಾನ? ಅಯ್ಯೋ ನಿಮ್ಮ ಅಣ್ಣನ ಬುದ್ಧಿ ಗೊತ್ತಿಲ್ಲನ್ರಿ, ಯಾವಾಗಲೂ ಮೂಗಿನ ಮ್ಯಾಗ ಸಿಟ್ಟಿರ್ತೈತೆ ಅವಂಗೆ. ಅವ್ನು ಹಿಂತಿನೋ ಅಯ್ಯೋ ದೇವ್ರಿ, ಆಕಿನೇ ನೈಸ್ ಮಾಡಿ ಕೇಳ್ಬೇಕಪ್ಪ, ಕೊಡ್ತಾರೋ. ಇವರು ಒಣ ದಿಮಾಕ ಮಾಡಿ ತೋರಿಸಿದ್ರೆ ಅವ್ರ್ಯಾಕೆ ಕೊಡಕ್ಕೆ ಹೋಗ್ತಾರೆ? ಇನ್ನೊಂದು ಸಿಂಪತಿಯಿಂದ ಈ ಆಸ್ತಿನ ನಾವು ಕಬಳಿಸ್ಬೇಕು. ಸ್ವಾತಿ ಹೇಳೋದು ಬರೋಬ್ಬರಿ ಐತಿ. ಒಂದು 4-5 ದಿನ ಇಲ್ಲೇ ಇರೋಣ, ಅಣ್ಣನ ಕೂಡ ಮಾತಾಡೋಣ. ಅಣ್ಣಗೆ ಒಂದು ಸ್ವಲ್ಪ ಕಷ್ಟ ಐತಿ ಅಂತ, ನಮಗೆಲ್ಲ ಕಷ್ಟ ಐತಿ ಅಂತೇಳಿ ಗೊತ್ತಾತಂದ್ರೆ ಪಾಪ ಕೊಡ್ತಾನವ. ಅವನು ಸ್ವಭಾವ ಹೆಂಗೈತೆ ಅಂತ ಗೊತ್ತೈತಲ್ಲ. ನಾವು ಒಂದು ಸ್ವಲ್ಪ ಅಪ್ಪಂದು ಹಿಡಿದು ಹೇಳ್ಬಿಡೋದು, ಅಪ್ಪ ಇದ್ರೆ ಹಿಂಗತಿ ಹಾಕಿದ್ದಿಲ್ಲ ಅನ್ನ ಅಂತ ಅಂದ್ಬಿಟ್ರೆ ಅನ್ನ ಮಾತ್ರ ತಗೊಂತ ಕೊಟ್ಟು ಬಿಡ್ತಾನೆ. ಆಸ್ತಿ ತೊಗೊಂಡು ತಣ್ಣಗೆ ಹೋಗ್ಬಿಡೋಣ. ಈಗ ಮತ್ತೆ ಏನಾದರೂ ನಾವು ಸುಮ್ಮನೆ ಬಿಟ್ವಿ ಅಂದ್ರೆ ಈ ಆಸ್ತಿ ನಮ್ಮ ಕೈಗೆ ಸಿಗೋದೇ ಇಲ್ಲ. ನಾವೇನು ಮದುವೆಗೆ ಅಂತ ಬಂದೀವ? ಇಲ್ಲ ಹೌದಿಲ್ಲ, ನಾವು ಬಂದಿರೋದು ಆಸ್ತಿ ಸಂಬಂಧ. ಈ ಆಸ್ತಿ ಕೈ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಬಂದಿರೋದು. ಹೆಂಗಾರ ಮಾಡಿ ನಿಮ್ಮ ಅಣ್ಣನ ಮ್ಯಾಕ್ ಹೋಗಿ ಕೆಳಗೆ ಇಳಿಸಿ ಆಸ್ತಿನ ನಮ್ಮ ತಾಬ ಮಾಡ್ಕೊಳೋನು. ಅಯ್ಯೋ ಹಂಗಾದ್ರೆ ಪ್ರೀತಿಯಿಂದ ಅವ್ರ ಅಣ್ಣನ ಲಗ್ನಕ್ಕೆ ಬಂದಿಲ್ಲ ಇವರು, ಆಸ್ತಿ ಕಬಳ್ಸಾಕ ಬಂದಾರ. ಅಂತ ಹೋದವ ಇವ್ವ. ಅಯ್ಯಯ್ಯೋ ಇಂಥವ್ರನ್ನ ಇಲ್ಲಿ ನೋಡಿಲ್ಲ ನಾನು. ಹಣ ಅಂದ್ರೆ ಹೆಣನೂ ಬಾಯಿ ಬಿಡ್ತತಿ. ಇದನ್ನು ನಮ್ಮ ಸಕ್ಕು ಬಾಯಿಗೆ ಒಂದಿಟ್ಟು ಪಿನ್ ಮಾಡ್ತೀನಿ. ಇಲ್ಲ ಅಂದ್ರನ ಅಯ್ಯಯ್ಯ ಇವರು ಹಾಕಪಕ್ಕಿ ಮಂದಿ ಇದಟ್ಟು ಹಾಕೊಂಡು ಹೋಗ್ಬಿಡೋರು. ಅವ್ರ ಅಣ್ಣನ ಪ್ರೀತಿ ನೋಡಕ್ಕೆ ಬಂದಿಲ್ಲ ಇವರು. ಅಯ್ಯಯ್ಯೋ ಆಸ್ತಿ ಕಬಳಿಸ್ಕೊಂಡು ಹೋಗಕ್ಕೆ ಬಂದಾರ. ನನಗೆ ಒಂಥರ ವಿಚಿತ್ರ ಅನಿಸ್ಬಿಟ್ಟೈತೆ ಬಿಡು. ಅಲ್ಲ ಈ ವಯಸ್ಸಿನಾಗ ನಿಮ್ಮ ಅಣ್ಣಗೆ ಮದುವೆ ಬೇಕಾಗಿತ್ತಾ? ಅಯ್ಯೋ ನಮ್ಮ ಅಣ್ಣಗೆ ಮದುವೆ ಅನ್ನೋದು ತಲೆಯಾಗ ಇರಲಿಲ್ಲ. ಈ ಕೆಳಕ್ಕೆ ಸಕ್ಕುಬಾಯಿ ಆಕಿ ಏನೋ ಒಂದು ನಾಟಕ ಮಾಡಿ ನಮ್ಮ ಅಣ್ಣನ ಬುಟ್ಟಿ ಹಾಕ್ಕೊಂಡಾಳ. ಆಕಿ ಪರಿಸ್ಥಿತಿನ ಹಿಂಗೆ ಐತಿ ನಮ್ಮ ಅಣ್ಣನ ಗತೆ. ಅದಕ್ಕೆ ಆಕಿನೂ ನೋಡ್ಕೊಂಡು ನಮ್ಮ ಅಣ್ಣನ ಬುಟ್ಟಿ ಹಾಕ್ಕೊಂಡ. ಅಂತಿಗಂತಿ ಕೂಡದಲ್ಲಿ ಸಂತಿ ಆಗತ್ತಂತ ಸಂತಿ ಮಾಡಕತ್ತಾರೆ ಇಬ್ರು. ಅವರು ಸಂತಿನಾರ ಮಾಡೋಲ್ರಕ್ಕ ಪ್ಯಾಟಿನಾರ ಮಾಡೋಲ್ರಕ್ಕ, ಬಡ ಅದೊಂದು 4 ಎಕರೆ ಐತಿ ತೊಗೊಂಡು ಹೋಗ್ಬಿಡೋದ. ನೋಡುವ ಅಂಬುಜಕ್ಕ, 3 ಎಕರೆ ನಮಗೆ, 1 ಎಕರೆ ನಿನಗೆ. ಅದ್ಯಾಕಾಗೈತಪ್ಪ? ಬೇಯಿಸಿದ್ದು ಬಿಡು ನೀನು, ಅದೇನಿಲ್ಲ ಸಮ ನೋಡು. ಇದೆಲ್ಲ ಬಿಟ್ಟುಬಿಡು, ನಂದು ಪರಿಸ್ಥಿತಿ ಗಂಭೀರ ಐತಿ. ನೀ ಏಟದೇನೋ ಗೊತ್ತಿಲ್ಲನ? ಈಗ ನಿನ್ನ ಮಗನೇನು ಕರ್ಕೊಂಡು ಹೋಗೋಕೆ ಇಲ್ಲೇ ಬಿಟ್ಟು ಹೋಗೋಕೆ? ಏನಿಲ್ಲ, ಮತ್ತು ಅವನು ಇನ್ನೂ ಓದೋದೈತಿ. ಅದಕ್ಕೆ ಇಲ್ಲೇ ಕಾಲೇಜ್ ಕಚ್ಚೋಲ್ನಕ ನನ್ನ ಹತ್ರ ಬಿಟ್ಟು ಹೋಗ್ಬೇಕಂತ ಮಾಡೀನಿ. ಅವನಿಗೇನು ಮಕ್ಕಳಿಲ್ಲ ಮರಿ ಇಲ್ಲ, ಎಷ್ಟು ಕೊಂಡು ಪಗಾರ ಬರಕತ್ತತಿ. ಅದಕ್ಕೆ ಸುಮ್ಮನೆ ನನ್ನ ಮಗನ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ. ಕಾಲೇಜ್ ಹಚ್ಚುವ ಹೋಗಪ್ಪ, ನಂದು ಪರಿಸ್ಥಿತಿ ಗಂಭೀರ ಐತಿ ಅನ್ನ ಅಂತ ಹೇಳ್ತಾನೆ. ಅಬ್ಬಾ ಇಂಥ ಅಣ್ಣತಂಬ್ರು ಇಂಥ ಅಕ್ಕಂಗ್ಯಾರು ಇರ್ಬೇಕು. ಎಷ್ಟು ಸ್ವಾರ್ಥಿ ಅದಾರ ಇವರು. ಪಾಪ ಹೆಡ್ ಮಾಸ್ತರ ಇವ್ರಿಗೋಸ್ಕರ ಜೀವನಾನ ತಿದತಿ. ಈಗ ಪಾಪ ಅದರ ಬದುಕು ಒಂದು ಈಟು ಸುದ್ದು ಮಾಡ್ಕೊಳಕತ್ತತಿ. ಅದಕ್ಕೂ ಕಲ್ಲು ಹಾಕಕತ್ತಾರ ನೋಡ. ಎಂಥವ್ರು ಇರ್ಬೇಕು, ಎಷ್ಟರ ರೊಕ್ಕದ ಆಸೆ ಇರ್ಬೇಕು ಇವಕ್ಕೆ. ಸಕ್ಕುಬಾಯಿ ಕೈಲಿ ಇವ್ರಿಗೇನ ಸರಿಯಾದ ಶಾಸ್ತಿನ ಮಾಡಿಸ್ಬೇಕು. ಆಕೆಗೆ ಹೇಳಿಬಿಡ್ತೀನಿ,
ತಂಗಿ ಇವನು ಮೊದ್ಲೇಕ ಮನೆ ಬಿಡಿಸಿ ಇವು ಕೆಟ್ಟ ಹುಳ ಅದಾವ ಅಂತ ಹೇಳ್ತೀನಿ. ಸ್ಟೇಜ್ ಮ್ಯಾಗ ಒಬ್ರನ್ನೂ ಬಿಡವಲ್ರು, ತಾವ ಫೋಟೋ ತೆಗೆಸ್ಕೊಳಕ್ಕೆ ಬಿಡ್ಕೊಂತಾರೆ. ತಡಿ ಐತಿ ನಿಮ್ದು. ನಾಳೆ ಗಂಟು ಕಟ್ಟಿಸ್ತೀನಿ ಸಕ್ಕುಬೈ ಹೇಳಿ.